ನಿಮ್ಮ ಬ್ಯುಸಿ ಟೈಮಲ್ಲಿ ನಮ್ಗೆ ಟೈಮ್ ಕೊಟ್ಟಿರೋದು ನಮ್ಮ ಬ್ಯುಸಿ ಟೈಮಲ್ಲಿ ಇವಳಿಗೆ ಟೈಮ್ ಕೊಟ್ಟಿರೋದು ನೋಡಿ. ವೆಕೇಷನ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಳೆ. ಈ ಥರ ನಮಗೊಂದು ವೆಕೇಷನ್ ಸಿಕ್ಕಿದ್ರೆ ನಾವು ಹಾಡ್ತಾ ಇದ್ದೀವಿ. ಸೊ ತಿಳ್ಕೊಂಡು ಹೋಗೋದು. ಇಲ್ಲಿಗೆ ಬರಬೇಕು ಅಂತ ಆಸೆ ಇತ್ತು, ಆದರೆ ಇವಳ ಜೊತೆ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಬಂದಿದ್ದೀನಿ. ಸೊ ಇದು ನೂತನವಾಗಿ ಓಪನ್ ಆಗಿರೋ ನಮ್ಮ KFC ಕುಶಾಲನಗರ. ಸೊ ಇನಾಗ್ರೇಷನ್ ಆಗಿ 4167 ನಮ್ಮ ಟೋಕನ್ ನಂಬರ್ ಜನರೇಟ್ ಆಗಿದೆ. ಆ್ಯಂಡ್ 1 ಕಾಂಬೋ ಆಫ್ ತೊಗೊಂಡಿದ್ದೀವಿ. ಕರ್ಡ್ರಲ್ಲಿ ಸ್ವಲ್ಪ ತಡ್ಕಾಡ್ತಾಯಿದ್ರು, ಗೊತ್ತಾಗುತ್ತೆ ಫ್ರೆಶಸ್ ಆರ್ಡರ್ಸ್ ಗೊತ್ತಾಯಿದ್ದು ಅಂತ. ಸೊ ಒಂದು ಕೈಂಡ್ಫುಲ್ ಟ್ರೀಟು ಇವಳಿಗೆ, ಥ್ಯಾಂಕ್ ಯು. ಜೊತೆ ನನಗೆ, ಇವಳಿಗೆ ಥ್ಯಾಂಕ್ ಯು. ಜೊತೆ ನನಗೆ. ನೋಡೋಣ ಈ ಸರಿ ನಾನು ಕರ್ಕೊಂಡು ಹೋಗಿದ್ದೀನಿ ಬ್ಯಾಂಗ್ಳೂರಿಗೆ ಬಂದಾಗ ಅದೇನು ಟ್ರೀಟ್ ಕೊಡ್ತಾಳೆ ನೋಡೋಣ. ಕೊಡಿಸ್ಲೇಬೇಕು. ನಮ್ಮನ್ನು ನೋಡೋಕ್ಕೆ ನೀವು ಬಂದಿದ್ದು ಅಲ್ಲ, ಸಾರಿ, ನಮ್ಮನ್ನು ನೋಡೋಕ್ಕೆ ನಿಮ್ಮನ್ನು ನೋಡೋಕೆ ನಾವು ಬಂದಿದ್ದೀವಿ, ನಮ್ಮನ್ನು ನೋಡೋಕೆ ನೀವು ಬರಲ್ವಾ? ಆ್ಯಕ್ಚುಲಿ ಪಂಚ ಸ್ಟಾಪಲ್ಲೇ ಸ್ಟಾರ್ಟ್ ಆಗಲ್ಲ, ಸ್ಟಾರ್ಟಲ್ಲೇ ಸ್ಟಾಪ್ ಆಗಿಬಿಟ್ಟಿದೆ ನಿಮಗೆ. ಎಕ್ಸ್ಪ್ಲೋರ್ ಮಾಡಿ ಇಂಡಿವಿಜುವಲಾಗಿ ಹೋಗಿ. ನೀವು ಯಾವುದೇ ಜಾಗಕ್ಕೆ ಹೋದರೂ ಸ್ವಂತ ಹೇಳ್ತಾರೆ ಸೋಲೋ ಟ್ರಿಪ್ ಹೋಗ್ತಿದ್ದಂಗೆ ನಿಮಗೆ ಥಾಟ್ಸೇ ಬೇರೆ ರೀತಿಯಲ್ಲಿ ಜನರೇಟ್ ಆಗುತ್ತೆ. ಸೊ ಅದನ್ನೆಲ್ಲ ಹೇಳೋಕ್ಕಿಂತ ಯು ಶುಡ್ ಕೀಪ್ ಎಕ್ಸ್ಪ್ಲೋರಿಂಗ್ ಯುವರ್ ಸೆಲ್ಫ್. ಆವಾಗ ನಿಮಗೆ ವಿಲ್ ಗೆಟ್ ಟು ನೋ ನಾವು ಏನು ಹೇಳ್ತಿದ್ದೀವಿ ಅಂತ. ಅಲ್ಲಿ ನಿಮ್ಮ ಬ್ಯುಸಿ ಟೈಮಲ್ಲಿ ನಮ್ಗೆ ಟೈಮ್ ಕೊಟ್ಟಿರೋದು ನಮ್ಮ ಬ್ಯುಸಿ ಟೈಮಲ್ಲಿ ಇವಳಿಗೆ ಟೈಮ್ ಕೊಟ್ಟಿರೋದು ನೋಡಿ. ವೆಕೇಷನ್ ಮುಗಿಸ್ಕೊಂಡು ಮನೆಗೆ ಬಂದಿದ್ದಾಳೆ. ಈ ಥರ ನಮಗೊಂದು ವೆಕೇಷನ್ ಸಿಕ್ಕಿದ್ರೆ ನಾವು ಹಾಡ್ತಾ ಇದ್ದೀವಿ. ನೀವು ಒಂದ್ಸತಿ ಬನ್ನಿ ನಮ್ಮ ಊರಿಗೆ. ನಮ್ಮನ್ನು ನೋಡೋಕ್ಕೆ ನೀವು ಬಂದಿದ್ದು ಅಲ್ಲ, ಸಾರಿ, ನಮ್ಮನ್ನು ನೋಡೋಕ್ಕೆ ನಿಮ್ಮನ್ನು ನೋಡೋಕೆ ನಾವು ಬಂದಿದ್ದೀವಿ, ನಮ್ಮನ್ನು ನೋಡೋಕೆ ನೀವು ಬರಲ್ವಾ? ಆ್ಯಕ್ಚುಲಿ ಪಂಚ ಮಿಸ್ ಆಯ್ತು. ಏನಿಲ್ಲ, ಬಂದ್ಬಿಡೋದು ಹಾಗೆ ಓಡ್ಬಿಡೋದು, ಅದೇ ನೀವು ಮಾಡೋದು. ಏನು ಮಾಡೋದು? ಬಂದ್ಬಿಡೋದು ಓಡ್ಬಿಡೋದು ಅಂತಂದರೆ ಟೈಮ್ ಹಂಗೆ ಬೇಕಲ್ವಾ? ನೀವು ಲಾಂಗ್ ವೇ ತಗೊಂಡೆ. ಲಾಂಗ್ ವೇ ತೊಗೊಳಕ್ಕೆ ನಾವು ಅಂದ್ಕೊಂಡಿದ್ವಿ ಓದ್ ಮುಗಿದ ತಕ್ಷಣ ಲೈಫು ಲಾಂಗ್ ಲೀವ್ ತೊಗೊಂಡು ಆರಾಮಾಗಿ ಸುತ್ಬೋದು ಅಂತ. ಆ್ಯಕ್ಚುಲಿ ಕಾಲೇಜಲ್ಲೇ ಚೆನ್ನಾಗಿದ್ದು ಲೈಫು, ಈಗಿನ ಜೀವನನೇ ಹಿಂಸೆ ಜೀವನ ಕಾಣಿಸುತ್ತಲ್ಲ. ಸ್ಟಾಪಲ್ಲೇ ಸ್ಟಾರ್ಟ್ ಆಗೋದು. ಸ್ಟಾರ್ಟಲ್ಲೇ ಸ್ಟಾಪ್ ಆಗೋದು. ಇನ್ನೇ ಕಾಲೇಜ್ ಎಂಡಿಂಗ್ ಮುಗೀತು ಅನ್ನೋಷ್ಟು ಸ್ಟಾರ್ಟ್ ಆಯ್ತು. ಹಾಂ, ಸ್ಟಾಪಲ್ಲೇ ಸ್ಟಾರ್ಟ್ ಆಗೋದು. ಸ್ಟಾಪಲ್ಲೇ ಸ್ಟಾರ್ಟ್ ಆಗೋದಲ್ಲ, ಸ್ಟಾರ್ಟಲ್ಲೇ ಸ್ಟಾಪ್ ಆಗಿಬಿಟ್ಟಿದೆ ನಿಮಗೆ. ಕರಿಯರ್ ಆ್ಯಕ್ಚುಲಿ ಸ್ಟಾರ್ಟ್ ಆಯಿತು ಅಂದ್ಕೊಂಡ್ವಿ, ಅಲ್ಲೇ ಸ್ಟಾಪ್ ಆಗಿಬಿಟ್ಟಿದೆ. ಈಗ ನಿಮ್ಮ ಸಿಬ್ಲಿಂಗ್ಸ್ ಆ್ಯಕ್ಚುಲಿ ವಿ ಆರ್ ಥಿಂಕಿಂಗ್ ಫಾರ್ ಪಾಂಡಿಚೇರಿ ಇದೆ. ಏನಿದ್ರು ನೆಕ್ಸ್ಟ್ ಫೆಬ್ರವರಿ ಆಗಲಿ ಅಂದರೆ ಮಾರ್ಚು ಆಗಲಿ ಅಂದರೆ ಇನ್ನು ಏಪ್ರಿಲ್. ಏನು ಒಂದೇ ಆಗಿ ನಿಮ್ಮ ಬಡೆ ಪಾಯಿಂಟ್ ಟು ಬಿ ಲೆಟ್ಸ್ ಸಿ. ಇಟ್ಸ್ ಬೆಸ್ಟ್. ಗೋಡೆ ಟೈಮಲ್ಲಿ ಹೋಗೋದು ಅಂತ ಇಲ್ಲ, ನಾನು ಸುಬ್ರಹ್ಮಣ್ಯಕ್ಕೆ ಹೋಗಿ ಬಂದಾಗ ನನಗೆ ಪರ್ಸನಲ್ ಏನು ಫೀಲ್ ಆಯ್ತಿಲ್ಲ. ಯಾಕೆ ನಾನು ಸೋಲೋ ಟ್ರಿಪ್ ಇನ್ನೂ ಬೇರೆ ಬೇರೆ ಕಡೆ ಹೋಗ್ಬಾರ್ದು? ನನಗೆ ಆಗಿದ್ದೆ ಎಕ್ಸ್ಪೀರಿಯನ್ಸ್. ನಾನು ಯಾಕೆ ಬೇರೆ ಕಡೆ ಹೋಗ್ಬಾರ್ದು? ಆ್ಯಂಡ್ ಇಫ್ ಐ ಟೆಲ್ ಯು ಲೈಕ್ ಇಟ್ ವಾಸ್ ಅ ಬಜೆಟ್ ಫ್ರೆಂಡ್ಲಿ. ಎಸ್, ಇಟ್ ವಾಸ್ ಅ ಬಜೆಟ್ ಫ್ರೆಂಡ್ಲಿ. ಎಷ್ಟಾಯ್ತು ಖರ್ಚು? ಲೈಕ್ ನನಗೆ ಇಲ್ಲ ಲೈಕ್ 106 rupees ಫಾರ್ ಮಡಿಕೇರಿ ಆ್ಯಂಡ್ 44 rupees ಫಾರ್ ಸುಳ್ಳು ಟು ಸುಬ್ರಹ್ಮಣ್ಯ. ನೀವು ರಫ್ಲಿ ಲೆಕ್ಕ ಹಾಕೋದು 160 rupees ಅಂತ. ಆ್ಯಂಡ್ ಅಪ್ ಆ್ಯಂಡ್ ಡೌನ್ 160 ಅಂದರೆ 320 rupees ಬೀಳ್ತು. ಅಲ್ಲಿಂದ ಲಗೇಜ್ ರೂಮಲ್ಲಿ ಲಗೇಜ್ ಅಂತ ಇಟ್ಟೆ. ದಟ್ ವಾಸ್ ಅ ಫ್ರೀ ಲಗೇಜ್. ದೇವಸ್ಥಾನ ಕಡೆಯಿಂದ ಕೊಟ್ಟಿದ್ದು ಪ್ರಸಾದ ಒಂದು 100 rupees ಪ್ರಸಾದ ತಗೊಂಡು 250 + 100 rupees 350 rupees ಆಯಿತು. ಇನ್ನು ಬ್ರೇಕ್ಫಾಸ್ಟ್ ಒಂದು ಊಟ ಮಾಡಿದೆ, ನಾನು ತೊಗೊಂಡೆ, ಹೊರಗಡೆ ತಿಂದಿದ್ದು. ನನಗೆ 60 rupees ಬಿಲ್ ಆಯಿತು. 3 ಇಡ್ಲಿ 1 ಚಹಾ ತೊಗೊಂಡೆ, 60 rupees ಬಿಲ್ ಮಾಡೋದು. ಆ್ಯಂಡ್ 360 + 60 400 rupees ಆಯಿತು. ಆ್ಯಂಡ್ ಇದಾದಮೇಲೆ ನಾನು ಊಟ ಆಗೋದು ದೇವಸ್ಥಾನದಲ್ಲೇ ಮಾಡಿದೆ. ಇನ್ನೇನು ಮಿಕ್ಕಲ್ಲಿ ಆಲ್ಮೋಸ್ಟ್ ಎಲ್ಲ ಅಲ್ಲೇ ಹಾಂ, ಪ್ರಸಾದ ಮಧ್ಯಾಹ್ನ ಅಲ್ಲೇ ಊಟ ಆಯಿತು. ಊಟ ಆದಮೇಲೆ ವಾಪಸ್ ಬಸ್ ಹತ್ತಿದೆ, ಮತ್ತೆ ಏನಿಲ್ಲ 460 ರೂಪಾಯಿ ಆಯಿತು ಬಿಲ್ ಬರೀ. ಕರೆಕ್ಟಾಗಿ ಲೆಕ್ಕ ಆಗ್ತದೆ. 460 rupeesಗೆ ಕುಕ್ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳದ ಕಂಪ್ಲೀಟ್ ಟ್ರಿಪ್ಪೇ ಮುಗಿತು ನಮ್ಮದು. ಆ್ಯಂಡ್ ಇಟ್ ವಾಸ್ ಅ ವೆರಿ ಮೆಮೊರೇಬಲ್ ಟ್ರಿಪ್. ನಾಟ್ ಬ್ಯಾಡ್ ಅಲ್ಲ, ಇಟ್ ವಾಸ್ ಟೂ ಗುಡ್ ಅಂತ. ಆ್ಯಂಡ್ ಸೋಲೋ ಟ್ರಿಪ್ಪಲ್ಲಿ ಒಂದು ಅಡ್ವಾಂಟೇಜ್ ಏನಂತಂದರೆ ಯು ಕ್ಯಾನ್ ಡೂ ಎನಿಥಿಂಗ್ ಆ್ಯಂಡ್ ಯು ಕ್ಯಾನ್ ಎಕ್ಸ್ಪ್ಲೋರ್ ಲೈಕ್ ಎನಿಥಿಂಗ್. ದಟ್ ಈಸ್ ದ ಬೆಸ್ಟ್ ಪಾರ್ಟ್. ಇಲ್ಲಿ ಇನ್ಯಾರು ಕಾಯ್ತಿದ್ದಾರೆ, ಮುಂದಿನ ಯಾರು ವೆಯ್ಟ್ ಮಾಡ್ಬೋದು, ಅದೆಲ್ಲ ಏನಿಲ್ಲ. ಆ್ಯಕ್ಚುಲಿ ಫ್ಯಾಮಿಲಿ ಜೊತೆಗೆ ಹೋಗೋದು ಅದೊಂದು ಗುಡ್ ಥಿಂಗ್. ಬಟ್ ಸಾಕಷ್ಟು ಪ್ರಿಕಾಷನರೀಸು ಆ್ಯಂಡ್ ಲೆಫ್ಟ್ ಟು ರೈಟ್ ಎಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಇಂಡಿವಿಜುವಲ್ ಟ್ರಿಪ್ಪು ಸೋಲೋ ಟ್ರಿಪ್ಗೆ ಹೋದಾಗ ಏನಾಗುತ್ತೆ ಏನು, ಸೊ ಅಲ್ಲಿ ನಾವು ನಮ್ಮೇಲೆ ಜಾಸ್ತಿ ನಾವು ಫೋಕಸ್ ಮಾಡಿಕೊಂಡು ಲೈಕ್ ಏನೆಲ್ಲ ನಮ್ಮ ಆಕ್ಸೆಸರೀಸ್ ಇದೆ ಅದಕ್ಕೆಲ್ಲ ಎಲ್ಲಿ ಬೇಕಲ್ಲಿ ಒಂದು ಸೆಗ್ರಿಗೇಟ್ ಮಾಡಿ ಇಟ್ಬಿಟ್ರೆ. ಆ್ಯಂಡ್ ನಮಗಲ್ಲಿ ಟೋಟಲಾಗಿ ನಾವಿನ್ನೂ ಏನಂತೀವಿ, ನಾವು ಎಕ್ಸ್ಪ್ಲೋರ್ ಮಾಡೋದ್ರಲ್ಲಿ ನಮ್ಮ ಮೈಂಡ್ ನಮ್ಮ ಗಮನ ಕಂಪ್ಲೀಟ್ ಆಗಿರುತ್ತೆ. ಫಸ್ಟ್ ನಾನು ಏನು ಮಾಡಿದೆ, ಬ್ಯಾಗ್ನ ತೊಗೊಂಡು ಹೊರಗಡೆ ಹೋದೆ. ಆ್ಯಂಡ್ ಆಫ್ಟರ್ ದಟ್ ಏನು ಅನಿಸ್ತು,
ಲಗೇಜ್ ಸುತ್ತಮುತ್ತ ಎಲ್ಲ ನೋಡಿದೆ ಯಾರು ಯಾರಾದ್ರೂ ಲಗೇಜ್ ಇರಲಿಲ್ಲ ಅಲ್ಲಿ. ನನಗೆ ಅನಿಸ್ತು. ಆಮೇಲೆ ಅಲ್ಲೇ ಇದ್ದೆಲ್ಲ ಸ್ಟಾಫ್ನಾಗ ಕೇಳಿದಾಗ ಲಗೇಜ್ ಏನು ಮಾಡೋದು ಅಂತ. ಲಗೇಜ್ ರೂಮ್ ಇದೆ, ಯಾಕೆ ಅಲ್ಲಿ ಹೋಗೋದು ಅಂತ ಕೇಳಿದ್ರು. ಅಲ್ಲೋಗ್ಬಿಟ್ಟು ಲಗೇಜ್ ರೂಮಿಗೆ ಪೇಮೆಂಟ್ ಮಾಡೋಣ ಅಂತ ನೋಡ್ತೀನಿ. ಅವರು ಏನಕ್ಕೆ ಪೇಮೆಂಟು, ಫ್ರೀ ಸರ್ವಿಸ್ ಮಾಡ್ತಾ ಇರೋದು, ಸೇಫ್ಟಿ ಅಂತ ಕೇಳಿದ್ರೆ ನಾವು ಇರ್ತೀವಿ ಸರ್ ಧೈರ್ಯವಾಗಿ ಅಂತ ಕೊಟ್ಬಿಟ್ಟು ಟೋಕನ್ ತೊಗೊಂಡ್ಬಂದೆ. ಟೋಕನ್ ಹೇಳ್ತಿದ್ದೆ ನಿಮ್ಗೆ ತೋರಿಸ್ತೀನಿ. ಐ ಥಿಂಕ್ ಏನಾದ್ರು ಸುಬ್ರಹ್ಮಣ್ಯದ ಲಾಗ್ ನೋಡ್ತಿದ್ರೆ ಅದರಲ್ಲಿ ನೀವು ನೋಡ್ಬೋದು. ಸೊ ಆ ಲಾಗ್ನ ನಾನು ಐಟಮ್ನ ತೊಗೊಂಡು ಲಗೇಜ್ ರೂಮಲ್ಲಿ ಇಟ್ಟು ಆಮೇಲೆ ದರ್ಶನ ಕೊಟ್ಟೆ. ಸೀರಿಯಸ್ಲಿ ಲಗೇಜ್ ರೂಮಲ್ಲಿ ಬ್ಯಾಗ್ ಇಟ್ಮೇಲೆ ನನಗೆ ಅರ್ಧ ಸ್ಟ್ರೆಸ್ ಕಡಿಮೆ ಆದಂಗೆ ಆಯಿತು. ಯಾಕಂದರೆ ನನ್ನ ವ್ಯಾಲೆಟು, ಕ್ಯಾಮ್ರಾಸು, ಇನ್ನೊಂದು ಮತ್ತೆ ಏನೆಲ್ಲ ಕ್ಯಾಮ್ರಾ ಆಕ್ಸೆಸರೀಸು ಎಲ್ಲ ಏನೇನು ಎಲ್ಲ ತೊಗೊಂಡೋಗ್ಬೋದು. ಓಕೆ, ಬಟ್ ಏನಂತಂದರೆ ದೇವಸ್ಥಾನದ ಆವರಣ ಒಳಗಡೆ ಹೋದ್ಮೇಲೆ ಫೋನ್ ಪ್ರೈವೇಟ್ ಇತ್ತು, ಹಾಗಾಗಿ ಯೂಸ್ ಮಾಡೋಂಗಿಲ್ಲ. ಅದನ್ನ ಬೇಕು ನಾನು ವೆಲ್ಕ್ರೋ ಯೂಸ್ ಮಾಡಿದ್ದು ಕಂಚೆ. ವೆಲ್ಕ್ರೋದಲ್ಲಿ ಪಾಕೆಟ್ ಇದ್ದಿದ್ದರಿಂದಾಗಿ ಎಲ್ಲ ಅದರೊಳಗಡೆ ಇಟ್ಕೊಂಡಿದ್ದೆ. ಪರ್ಸು, ಮೊಬೈಲ್ ಮತ್ತು ನಂದು ಕ್ಯಾಮ್ ಎಲ್ಲ ಪಾಕೆಟಲ್ಲಿ ಇಟ್ಟಿದ್ದೆ. ಒಳಗಡೆ ಹೋಗ್ಬೇಕು. ದೇವಸ್ಥಾನದ ಆವರಣದಿಂದ ಹೊರಗಡೆ ಬಂದಮೇಲೆ ಅಲ್ಲಿ ವ್ಲಾಗಿಂಗ್ ರೆಗ್ಯುಲರ್ ಕಂಟಿನ್ಯೂ ಮಾಡಿದ್ದೆ. ಸೊ ನನಗೆ ಏನು ಹಿಂಸೆನೂ ಅನಿಸಿಲ್ಲ. ಆ್ಯಂಡ್ ಇಟ್ ವಾಸ್ ದ ಬೆಸ್ಟ್ ಥಿಂಗ್. ಆ್ಯಂಡ್ ಆರಾಮಾಗಿ ಮಾತಾಡಿದೆ, ಹೊರಗಡೆನೂ ಬಂದೆ. ಆ್ಯಂಡ್ ಸಾಕಷ್ಟು ಜನರು ಇಂಟ್ರಾಕ್ಷನ್ ಮಾಡಿದೆ, ಮಾತಾಡಿದೆ. ಆ್ಯಂಡ್ ನಾನು ಹೇಳ್ಬೇಕಾದ್ರೆ ಸ್ಪೆಸಿಫಿಕ್ಲಿ ಹಾವೇರಿ, ಮುಂಬೈಯಿಂದ ಬಂದಿದ್ದ ಫ್ಯಾಮಿಲಿ ಆ್ಯಂಡ್ ಅವರು ಕುಂದಾಪುರದ ಫ್ಯಾಮಿಲಿ, ಹಾವೇರಿಯಿಂದ ಬಂದಿದ್ದ ಫ್ಯಾಮಿಲಿ ಆ್ಯಂಡ್ ಮುಂಬೈಯಿಂದ ಬಂದಿದ್ದ ಫ್ಯಾಮಿಲಿ. ಬೆಸ್ಟ್ ಪಾರ್ಟ್ ಅಂತಂದರೆ ಅವ್ರುಗಳೇ ನನ್ನನ್ನು ಸ್ಪೆಸಿಫಿಕ್ಲಿ ಮಾತಾಡಿಸ್ಬೇಕು ಅಂತ ಬಂದು ಮಾತಾಡ್ತಿದ್ದೆ. ಇನ್ನೂ ತೆಲುಗು ಫ್ಯಾಮಿಲಿ ಒಬ್ಬರು ಅಂತ ಅವರು ಚೆನ್ನಾಗಿ ಮಾತಾಡೋದು. ಇಸ್ ದ ಥಿಂಗ್. ಲೈಕ್ ಓವರ್ ಆಗಿ ಹೇಳ್ಬೇಕಂದ್ರೆ ಈಗ ಹೇಳ್ತಾರೆ ಚೆನ್ನಾಗಿದೆ. ಆ್ಯಂಡ್ ಟೈಮ್ ಟು ಟೈಮ್ ಕರೆಕ್ಟಾಗಿ ಆ ಕಡೆಯಿಂದ ರಿಟರ್ನ್ ಬಸ್ಸಿಗೆ ಟೈಮ್ ಆಗಲಕ್ಕೆ ಹೋದರೆ ಸೋಲೋ ಟ್ರಿಪ್ಪು ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿ ಹೋದಾಗ ಯಾಕಂದರೆ ಇನಿಷಿಯಲ್ ಡೇಸಲ್ಲೆಲ್ಲ ಬರೀ ಫ್ಯಾಮಿಲಿ ಜೊತೆ ಅವ್ರದ್ದು ಹೋಗ್ಬೇಕಾದಾಗ ಸ್ಕೆಡ್ಯೂಲ್ಸು, ಆಲ್ಟಿಂಗು ಪ್ರತಿಯೊಂದೂ ತುಂಬ ನೀಟಾಗಿ ನೋಡ್ಕೊಳ್ಳೇಬೇಕಾಗುತ್ತೆ. ಅವರು ಡ್ರೈವರ್ ಬಂದು ಏನು ಅಂತ ಹಿಂಗಿರುತ್ತೆ. ಆ್ಯಂಡ್ ದರ್ಶನ ವಿಚಾರದಲ್ಲಿ ಹೇಳಿದ್ರೆ ನನಗೆ 90% ಪೀಸ್ಫುಲ್ಲಾಗಿ ದರ್ಶನ ಮಾಡಿದೆ. ಸ್ವಾಮಿ ಎಷ್ಟಾಗುತ್ತೆ ಅಷ್ಟು ಮನಸ್ಸು ಕೂರ್ಕೊಂಡು ಮಾಡಿದೆ. ಇಟ್ ವಾಸ್ ದ ಬೆಸ್ಟ್ ಪಾರ್ಟ್. ಸೊ ಪ್ಲೀಸ್ ಡೂ ಲೈಕ್ ವಾಟ್ ಎವರ್ ಲೈಕ್ ನೀವೇನಾದ್ರು ಎಕ್ಸ್ಪ್ಲೋರ್ ಮಾಡೋದಿದ್ರೆ ಹೋಗಿ ಎಕ್ಸ್ಪ್ಲೋರ್ ಮಾಡಿ ಇಂಡಿವಿಜುವಲಾಗಿ ಹೋಗಿ. ನೀವು ಯಾವುದೇ ಜಾಗಕ್ಕೆ ಹೋದರೂ ಸ್ವಂತ ಹೇಳ್ತಾರೆ ಸೋಲೋ ಟ್ರಿಪ್ ಹೋಗ್ತಿದ್ದಂಗೆ ನಿಮಗೆ ಥಾಟ್ಸೇ ಬೇರೆ ರೀತಿಯಲ್ಲಿ ಜನರೇಟ್ ಆಗುತ್ತೆ. ಸೊ ಅದನ್ನೆಲ್ಲ ಹೇಳೋಕ್ಕಿಂತ ಯು ಶುಡ್ ಕೀಪ್ ಎಕ್ಸ್ಪ್ಲೋರಿಂಗ್ ಯುವರ್ ಸೆಲ್ಫ್. ಆವಾಗ ನಿಮಗೆ ವಿಲ್ ಗೆಟ್ ಟು ನೋ ನಾವು ಏನು ಹೇಳ್ತಿದ್ದೀವಿ ಅಂತ. ಅನ್ಲೆಸ್ ಕೂತ್ಕೊಂಡು ಹೇಳೋಕ್ಕಿಂತ ಲೈಕ್ ಒನ್ಸ್ ಯು ಗೆಟ್ ಇನ್ ಟು ದಟ್ ಅಲ್ಲ, ಸೊ ಯು ವಿಲ್ ಅಂಡರ್ಸ್ಟ್ಯಾಂಡ್. ನಂದೇನೋ ಆರ್ಡ್ರ್ ಬಂದಿಲ್ಲ